ಸ್ನೇಹಿತರೆ ನಮಸ್ಕಾರ. ಕಿಚ್ಚ ಸುದೀಪ್ ಅವರು ಈ ಸೀಸನ್ನಲ್ಲಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಿಕ್ಕಾಪಟ್ಟೆ ಪೂರ್ವಾಗ್ರಹ ಪೀಡಿತರಾಗಿ ಈ ಬಾರಿ ಆ್ಯಂಕರಿಂಗ್ ಅನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ, ಮತ್ತೊಂದು ಘಟನೆ ಈಗ ನಡೆದಿದೆ. ಕೆಲವು ಸಲ ನಾವು ಕಣ್ಣಾರೆ ಕಂಡರೂ ಕೂಡ ಪ್ರಮಾಣಿಸಿ ನೋಡಬೇಕು ಅನ್ನುವಂತಹ ಒಂದು ಮಾತಿದೆಯಲ್ಲ, ಆ ವಿಚಾರ ಸುದೀಪ್ ಅವರಿಗೆ ಈಗ ಸ್ವಲ್ಪ ಎಲ್ಲೋ ಮರ್ತೋದಂತಿದೆ. ಕಿಚ್ಚ ಸುದೀಪ್ ಅವರು ಶನಿವಾರ ಈ ರಜತ್ ಅವರ ವಿಚಾರದಲ್ಲಿ ಮಾತನಾಡಿದಂಥ ಮಾತುಗಳು ಇದಕ್ಕೆ ಸ್ಪಷ್ಟವಾಗಿ ಸಾಕ್ಷಿ ಸಿಗ್ತಿದೆ. ವಿಡಿಯೋ ಇದ್ದರೂ ಕೂಡ ಆ ವಿಡಿಯೋವನ್ನು ಸರಿಯಾಗಿ ಗಮನಿಸದೆ ಮತ್ತು ಆ ವಿಡಿಯೋದಲ್ಲಿ ರಜತ್ ಹೇಳಿರುವಂಥ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳದೆ ಏನೋ ಹೇಳೋಕ್ಕೆ ಹೋಗಿ ಏನೋ ಮಾಡಿಕೊಂಡು ಈಗ ಕಿಚ್ಚ ಸುದೀಪ್ ಅವರೇ ನಗೆಪಾಟಲಿಗೆ ಈಡಾಗಿರುವಂತಹ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಅಸಲಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಏಕವಚನದಲ್ಲಿ ರಜತ್ ಬಳಸಿದ್ದು ಸತ್ಯನಾ? ರಜತ್ತಲ್ಲಿ ಮಾತನಾಡಿದ್ದೇನೋ ಕಿಚ್ಚ ಸುದೀಪ್ ಅವರು ಕೇಳಿಸ್ಕೊಂಡಿದ್ದೇನೋ, ಕಿಚ್ಚ ಸುದೀಪ್ ಅವರಿಗೆ ಕೇಳಿಸಿದ್ದೇನೋ ಮತ್ತು ಕೇಳಿಸಿದ್ದು ಯಾರು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅಸಲಿಗೆ ಅಲ್ಲಾಗಿದ್ದೇನು ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ನ ವೇದಿಕೆಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಗಂಭೀರವಾದಂಥ ಚರ್ಚೆ ನಡೀತಾ ಇತ್ತು. ಆರಂಭದಲ್ಲಿನೇ ಕಿಚ್ಚ ಸುದೀಪ್ ಅವರು ವೀಕ್ಷಕರ ಪ್ರಶ್ನೆಗಳನ್ನು ಎತ್ಕೊಂಡು ಈ ವಾರದ ಪಂಚಾಯಿತಿಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಮೊದಲಿಗೆ ಬಂದಂಥ ಪತ್ರವೇ ರಜತ್ ಅವರಿಗೆ ಬಂದಂಥ ಪತ್ರದಲ್ಲಿ ಸಾಕಷ್ಟು ಪ್ರಶ್ನೆಗಳಿರ್ತವೆ ಮತ್ತು ರಜತ್ ಅವರು ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದಾರೆ. ಈ ಹಿಂದಿನ ಸೀಸನ್ನಲ್ಲಿದ್ದಂಥ ರಜತ್ ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರು ಒಂದಷ್ಟು ಪ್ರಶ್ನೆಯನ್ನು ಎತ್ತಿದ್ರು. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ರಜತ್ ಉತ್ತರವನ್ನು ಕೂಡ ಕೊಟ್ಟಿದ್ರು. ಇನ್ನು ಎಲ್ಲೋ ಒಂದು ಕಡೆ ಚಿಯರ್ ಬಾಯ್ ಆಗಿ ರಜತ್ ಬದಲಾಗಿದ್ದಾರೆ. ಗೆಲ್ಲಿಗೆ ಚಿಯರ್ಸನ್ನು ಮಾಡೋದಷ್ಟೇ ರಜತ್ ಕಾಯಕವಾಗಿದೆ ಅನ್ನುವಂಥ ಅಭಿಪ್ರಾಯವು ಕೂಡ ವ್ಯಕ್ತವಾಯಿತು. ಇದೆಲ್ಲದಕ್ಕೂ ಕೂಡ ರಜತ್ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡ್ತೀನಿ ತನ್ನ ಆಟದ ಮೂಲಕ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಸುಮ್ಮನಾಗ್ತಾರೆ. ಆದರೆ ಕಿಚ್ಚ ಸುದೀಪ್ ಅವರು ಬಿಡಬೇಕಲ್ಲ. ಕಿಚ್ಚ ಸುದೀಪ್ ಅವರು ಈ ವಿಚಾರದ ಚರ್ಚೆಯನ್ನು ಮುಂದುವರಿಸ್ತಾರೆ. ಹಾಗೆಯೇ ಇಲ್ಲಿ ರಜತ್ ಅವರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಬೇಕಾಗಿತ್ತು. ಆ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ವಿಡಿಯೋವನ್ನು ಕೂಡ ಪ್ಲೇ ಮಾಡಲ ರಜತ್ ಅಂತಲ್ಲಿ ಕೇಳ್ತಾರೆ. ಹಾಂ ಅಂತೇಳ್ಬಿಟ್ಟು ರಜತ್ ಕೂಡ ಹೇಳ್ತಾರೆ. ಆ ವಿಡಿಯೋದಲ್ಲಿ ಕಾವ್ಯ ಮತ್ತು ರಜತ್ ಅವರು ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡ್ತಿರುವಂತಹ ದೃಶ್ಯಾವಳಿಗಳು ಇರ್ತವೆ. ಇದೇ ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದು. ಹೌದು, ನಾನು ಆರಂಭದಲ್ಲೇ ಹೇಳಿದಂತೆ ಈ ಸೀಸನ್ನಲ್ಲಿ ಕಿಚ್ಚ ಸುದೀಪ್ ಅವರು ಒಂದಷ್ಟು ಪೂರ್ವಾಗ್ರಹ ಪೀಡಿತರಾಗಿ ಬಂದು ಆ್ಯಂಕರಿಂಗನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಘಟನೆಗಳು ನಿಲ್ತಾ ಇದ್ದಾವೆ. ಕಿಚ್ಚ ಸುದೀಪ್ ಅವರ ಮೇಲಿದ್ದಂತಹ ಗೌರವ, ಕಿಚ್ಚ ಸುದೀಪ್ ಅವರಿಗೆ ಇದ್ದಂತಹ ಒಂದು ರೆಸ್ಪೆಕ್ಟು, ಕಿಚ್ಚ ಸುದೀಪ್ ಅಂತ ಹೇಳಿದ್ದಂತಹ ಒಂದು ಕದರು, ಕಿಚ್ಚ ಸುದೀಪ್ ಅವರ ಪ್ರತಿ ಮಾತಿಗೂ ಪ್ರತಿ ಪದಕ್ಕೂ ಇದ್ದಂಥ ಅರ್ಥಗಳು, ಇದೆಲ್ಲವನ್ನು ಕೂಡ ತುಂಬ ಜನ ತುಂಬ ಸೀರಿಯಸ್ ಆಗಿ ಸ್ವೀಕರಿಸ್ತಿದ್ರು. ಎಷ್ಟೋ ಸ್ಟೇಟಸ್ಗಳಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ವೇದಿಕೆಯಲ್ಲಿ ನಿಂತು ಮಾತನಾಡಿದ್ದೂ ಕೂಡ ವೈರಲ್ ಆಗಿತ್ತು. ಬದುಕಿನ ಬಗ್ಗೆ, ಸ್ನೇಹಿತರ ಬಗ್ಗೆ, ಸಂಬಂಧಗಳ ಬಗ್ಗೆ, ಎಸ್ಪೆಷಲಿ ಆಟದ ಬಗ್ಗೆ ಕಿಚ್ಚ ಸುದೀಪ್ ಅವರು ಹೇಳುವಂಥ ಬುದ್ಧಿ ಮಾತುಗಳು ನಮ್ಮ ಜೀವನಕ್ಕೂ ಕೂಡ ಅಳವಡಿಕೆ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಚಾರವಾಗಿ ಇಷ್ಟು ಸೀಸನ್ನಲ್ಲಿ ವೈರಲ್ ಆಗ್ತಾ ಇದ್ದಂಥ ಕಿಚ್ಚ ಸುದೀಪ್ ಈ ಬಾರಿ ವೈರಲ್ ಆಗ್ತಿರೋದಂತೂ ತಾವು ಮಾಡಿದಂಥ ಎಡವಟ್ಟುಗಳಿಂದ. ಪ್ರತಿ ವೀಕೆಂಡ್ನಲ್ಲೂ ಕೂಡ ಏನಾದರೂ ಒಂದು ಎಡವಟ್ಟು ಕಿಚ್ಚ ಸುದೀಪ್ ಅವ್ರದ್ದು ಇದ್ದೇ ಇರ್ತದೆ. ಏನಾದರೂ ಒಂದು ಮೈ ಮೇಲೆ ಹಾಕ್ಕೊಂಡು ಹೋಗ್ತಾರೆ. ಕಿಚ್ಚ ಸುದೀಪ್ ಅವರು ಹೀಗೆ ಮಾಡ್ತಿದ್ದಾರೆ ಅನ್ನೋಂಥ ವಿಚಾರ ಸಾಕಷ್ಟು ಜನರಿಗೆ ಇವತ್ತಿಗೂ ಕೂಡ ಪ್ರಶ್ನೆಯಾಗಿಯೇ ಕಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಸಾಕಷ್ಟು ವಿಚಾರಗಳಲ್ಲಿ ಅಥವಾ ವೀಕೆಂಡ್ನಲ್ಲಿ ಚರ್ಚೆ ಮಾಡುವಂಥ ಸಾಕಷ್ಟು ಸಂಗತಿಗಳಲ್ಲಿ ಏಕಪಕ್ಷೀಯವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. ಕೆಲವರನ್ನು ಓಲೈಕೆ ಮಾಡಲಿಕ್ಕೋಸ್ಕರ ಕೆಲವರನ್ನು ವಿರೋಧ ಕೆಟ್ಕೊಳ್ತಿದ್ದಾರೆ. ಕೇವಲ ಅವರ ವಿರೋಧ ಮಾತ್ರ ಅಲ್ಲ, ಹೊರಗಡೆ ಜನರ ವಿರೋಧ, ಅವರ ಅಭಿಮಾನಿಗಳ ವಿರೋಧ, ಹಾಗೆಯೇ ಕೆಲವೊಂದಷ್ಟು ಸಂಗತಿಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸತ್ಯವನ್ನು ಸತ್ಯದ ರೂಪದಲ್ಲೇ ಕಣ್ಣು ಮುಂದೆ ಇಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರಗಳು ಅತ್ಯಂತ ಗಂಭೀರವಾದದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೇಬೇಕು ಕಿಚ್ಚ ಸುದೀಪ್ ಅವರು. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ಕಿಚ್ಚ ಸುದೀಪ್ ಅವರೇ ಇಲ್ಲಿ ಒಂದು ರೀತಿಯಲ್ಲಿ ಶೇಮ್ ಅನುಭವಿಸ್ತಿದ್ದಾರೇನೋ ಅನ್ನುವಂಥ ಮಾತುಗಳು ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ, ಕಳೆದ ವೀಕೆಂಡ್ ಎಪಿಸೋಡ್ ಪ್ರಸಾರ ಆದ ಬಳಿಕ ರಜತ್ ಅವರು ಕಾವ್ಯ ಶೈವ ಬಳಿ ಮಾತನಾಡುವಾಗ ಏಕವಚನದಲ್ಲಿ ಮಾತನಾಡಿದರು. ತಪ್ಪಾಗಿ ಕೆಲವೊಂದಷ್ಟು ಪದಗಳನ್ನು ಕೂಡ ಬಳಕೆ ಮಾಡಿದರು ಅನ್ನುವಂಥ ವಿಚಾರದ ಬಗ್ಗೆ ಈ ವಾರ ಈ ಚರ್ಚೆಗಳು ನಡೀತಾ ಇದ್ದಾವೆ. ಏನಾಯಿತು ನೋಡ್ತಾ ಹೋಗೋಣ ಬನ್ನಿ. ನಾನು ಆವಾಗಲೇ ಹೇಳಿದೆಲ್ಲ, ಒಂದು ವಿಡಿಯೋವನ್ನು ಪ್ರಸಾರ ಮಾಡಲ ರಜತ್ ಅಂತೇಳಿ ಕೇಳ್ತಾರೆ ಯಾರೋ ಕಿಚ್ಚ ಸುದೀಪ್ ಅವರು. ಅದಕ್ಕೆ ರಜತ್ ಓಕೆ ಅಂತಲೂ ಕೂಡ ಹೇಳ್ತಾರೆ. ಅಲ್ಲಿ ಆ ವಿಡಿಯೋದಲ್ಲಿ ಈ ಕಾವ್ಯಶೈವ ಬಳಿ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ಹೇಳ್ತಾರೆ. ಏನು ವಾಕ್ಯ ಅದು? ಇಲ್ಲಿ
ಈ ವೀಕೆಂಡ್‌ನಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಯಾಕೆ ಮಾತನಾಡೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳಿದಾಗ, ಇಲ್ಲಿ ಈ ವೀಕೆಂಡ್‌ನಲ್ಲಿ ಏನೇ ಒಂದು ಮಾತನಾಡುವಾಗ ಸ್ಪಷ್ಟವಾಗಿರಬೇಕು. ಏನಾದರೂ ಒಂದು ಪಾಯಿಂಟ್ ಟು ಬಿ ಪಾಯಿಂಟ್. ಈಗ ಯಾವುದಾದ್ರೂ ಒಂದು ಸಂಗತಿ ಬಗ್ಗೆ ಮಾತನಾಡುವಾಗ ಪಾಯಿಂಟ್ ಟು ದಿ ಪಾಯಿಂಟ್ ಬಗ್ಗೆ ಮಾತನಾಡಿ ಅಂತ ಹೇಳ್ಬಿಟ್ಟು, ಇಲ್ಲಿ ಹೇಳಿರ್ತಾರಲ್ಲ ಸುದೀಪ್ ಅವರು ತಾನೇ ಅಂತ ಹೇಳ್ಬಿಟ್ಟು, ಇಲ್ಲಿ ರಜತ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರು ಪೋರ್ಟ್ರೇಟನ್ನು ಮಾಡಿದ್ರು. ಅಸಲಿಗೆ ಯಾರೇ ಆದರೂ ಕೂಡ, ಯಾವ ದಡ್ಡನನ್ನ ಮಗನಿಗಾದರೂ ಕೂಡ ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಸುದೀಪ್ ಸರ್ ಅನ್ನುವಂಥ ಪದವನ್ನು ಬಳಸಿದ ಬಳಿಕ, ಸುದೀಪ್ ಸರ್ ಅನ್ನುವಂಥ ಪದವನ್ನು ಬಳಸಿದ ಬಳಿಕ ಅದನ್ನೇ ಹೇಳ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ರಜತ್ ಬಳಸೋದಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ. ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಬಟ್ ಇಲ್ಲಿ ರಜತ್ ಹೇಳಿದೇನು ಅಂತೇಳಿ ಹೇಳಿದ್ರೆ, ಇರ್ತಾನೆ ಅಂತೇಳಿ ಹೇಳಿಲ್ಲ, ಸುದೀಪ್ ಸರ್ ಅದನ್ನೇ ಹೇಳ್ತಾನೆ ಅಂತೇಳಿ ಹೇಳಿತು ಅಂತೇಳಿ. ಸುದೀಪ್ ಸರ್ ಅದನ್ನೇ ಹೇಳ್ತಾನೆ ಅಂತ ಹೇಳ್ಬಿಟ್ಟು, ನೀವು ಬೇಕಾದರೆ ಆ ವಿಡಿಯೋನ ಇನ್ನೂ ಕೂಡ 4 ಸಲ ಕೇಳಿಸ್ಕೊಳ್ಳಿ. ಸ್ಲೋ ಮೋಷನಲ್ಲಿ ಕೇಳಿಸ್ಕೊಳ್ಳಿ, ಫಾಸ್ಟ್ ಫಾರ್ವರ್ಡ್ನಲ್ಲಿ ಕೇಳಿಸ್ಕೊಳ್ಳಿ. ಹೇಗೆ ಕೇಳಿಸ್ಕೊಂಡ್ರು ಕೂಡ ಸ್ಪಷ್ಟವಾಗಿ ಅಲ್ಲಿ ಅರ್ಥ ಆಗುವಂತೆಯೇ ಹೇಳಿದ್ದಾರೆ. ಇಲ್ಲಿ ಸುದೀಪ್ ಸರ್ ಇದನ್ನೇ ಹೇಳ್ತಾನೆ. ಇದೇ ವಿಚಾರವನ್ನು, ಇದೇ ಪದವನ್ನು ಆತ ಬಳಸಿತು. ಆದರೆ ಕಿಚ್ಚ ಸುದೀಪ್ ಅವ್ರಿಗೆ ಅದು ಯಾರು ಕೇಳಿಸಿದ್ರೋ, ಅದು ಏನು ಅಂತೇಳಿ ಕೇಳಿಸಿದ್ರೋ, ಅದು ಏನು ಕೇಳಿಸ್ತೋ ದೇವ್ರಣೆ ನನಗಂತೂ ಅರ್ಥ ಆಗ್ತಿಲ್ಲ. ಅದೇ ಕಾರಣಕ್ಕೆ ಆರಂಭದಲ್ಲೇ ನಾನು ಹೇಳಿದ್ದು ಪೂರ್ವಾಗ್ರಹ ಪೀಡಿತರಾಗಿ. ಅಂದರೆ ಇವೆಲ್ಲದೂ ಕೂಡ ತುಂಬ ತಪ್ಪಾಗ್ತದೆ ರೀ, ತುಂಬ ಬಾಲಿಶ ಕೂಡ ಆಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಲಕ್ಷಾಂತರ ಜನ ಬಿಗ್ ಬಾಸ್ನ ವೀಕೆಂಡ್ನ ಸಂಚಿಕೆಯನ್ನು ನೋಡ್ತಾರೆ. ಸುದೀಪ್ ಅವರ ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಸಾಕಷ್ಟು ಜನ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಈಗ ಅಷ್ಟು ಜನರ ಮುಂದೆ ಎಲ್ಲೋ ಒಂದು ಕಡೆ ಏಕವಚನದ ವಿಚಾರ ಇಷ್ಟರ ಮಟ್ಟಿಗೆ ಚರ್ಚೆ ಆಗಿದ್ದು ಮಾತ್ರ ಸರಿಯಲ್ಲ. ಯಾಕೆಂತ ಹೇಳಿದ್ರೆ, ಎಲ್ಲೋ ಗುಟ್ಟಾಗಿ ನಡೆದಿದ್ದರೆ ಮತ್ತೊಂದು ರೀತಿ, ಆ ರೀತಿಯೂ ನಡೆದಿಲ್ಲ. ಓಪನ್ ಆದಂತಹ ವೇದಿಕೆಯಲ್ಲಿ ಎಲ್ಲರ ಮುಂದೆನೇ ಸುದೀಪ್ ಅವರು ಈ ರಜತ್ ಮಾತನಾಡಿದಂಥ ವಿಡಿಯೋನ ಅಲ್ಲಿ ಪ್ರಸಾರ ಮಾಡ್ತಾರೆ. ಹಾಗೇನೆ ಆ ಸಂದರ್ಭಕ್ಕೆ ರಜತ್ ಕೂಡ ಪ್ಯಾನಿಕ್ ಆಗ್ತಾರೆ. ಅಯ್ಯೋ ದೇವ್ರೆ, ನಾನು ಆ ರೀತಿ ಬಳಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಜೊತೆಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಇನ್ಫ್ಯಾಕ್ಟ್ ಹಾಗೇನಾದರೂ ಆಗಿದ್ದರೆ ಕ್ಷಮೆಯನ್ನು ಕೂಡ ಕೇಳ್ತೀನಿ ಅಂತಲೂ ಕೂಡ ಕೇಳ್ತಾರೆ. ಎಷ್ಟೇ ಹೊತ್ತಾದರೂ ಕೂಡ ರಜತ್ ಅವರು ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ. ನಂತರ ಸುದೀಪ್ ಮತ್ತೆ ಈ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾರೆ. ಆ ಬಳಿಕ ಸುದೀಪ್ ಅವರು ಅದರಿಂದ ಹೊರಗೆ ಬನ್ನಿ ಅಂತಲೂ ಕೂಡ ರಜತ್ಗೆ ಹೇಳ್ತಾರೆ. ಹತ್ತಿರದಿಂದ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿ ನೋಡಿದ್ದೇನೆ. ನಾನು ನಿಮಗೆ ಸಾರಿ ಕೇಳಲ್ಲ, ಯಾಕಂದರೆ ನಾನು ಆ ರೀತಿ ಹೇಳಿಲ್ಲ. ಐ ಲವ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್ ಅಂತಲೂ ಕೂಡ ರಜತ್ ಸ್ಪಷ್ಟನೆ ಕೊಡ್ತಾರೆ. ಇದು ಕರೆಕ್ಟಾದಂಥ ನಿಲುವು ರಜತ್ತದು. ಯಾಕೆಂತ ಹೇಳಿದ್ರೆ, ಕ್ಷಮೆಯನ್ನು ಕೇಳಿದ್ದಿದ್ರೆ ರಜತ್ ಹೇಳಿದ್ರು ಅಂತ ಹೇಳಾಗ್ತಿತ್ತು. ಬಟ್ ಕ್ಷಮೆಯನ್ನು ಕೇಳದೆ ರಜತ್ ಕ್ಲಾರಿಟಿಯನ್ನು ಕೊಟ್ಟಿದ್ದು ತುಂಬ ಕರೆಕ್ಟಾಗಿದೆ. ಇಲ್ಲಿ ಯಾವ ಆ್ಯಂಗಲ್ನಲ್ಲಿ ನೋಡಿದ್ರೂ ಕೂಡ, ಅಥವಾ ಎಷ್ಟೇ ನೀಟಾಗಿ ನೋಡಿದ್ರೂ ಕೂಡ ರಜತ್ ಹೇಳ್ತಾ ಇರ್ತಾನೆ ಅನ್ನುವಂಥ ಪದವನ್ನು ಹೇಳೇ ಇಲ್ಲ. ಹೇಳ್ತಾ ಇರ್ತಾನೆ ಅನ್ನುವಂಥ ಪದವನ್ನೇ ಹೇಳಿತು. ನೀವು 1000 ಸಲ ನೋಡಿದ್ರೂ ಕೂಡ ಅದೇ ಪದ ಬರ್ತದೆ. ಹಾಗಾಗಿ ರಜತ್ ಅವರ ನಿಲುವು ಸರಿಯಾಗೇ ಇದೆ. ಕ್ಷಮೆಯನ್ನು ಕೇಳುವಂಥ ಅವಶ್ಯಕತೆ ಇಲ್ಲ, ಒಂದನೇದು. ಎರಡನೇದು, ಇಲ್ಲಿ ಕಿಚ್ಚ ಸುದೀಪ್ ಅವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಈಗ ಹೇಳೋದಕ್ಕೆ ಶುರು ಮಾಡಿದ್ದೆ ಇಂತಹ ಅಂಶಗಳು. ತುಂಬ ಸೂಕ್ಷ್ಮವಾಗಿ ಕೆಲವೊಂದಷ್ಟು ಸಂಗತಿಗಳನ್ನು ಗಮನಿಸಬೇಕು. ತುಂಬ ಸೂಕ್ಷ್ಮವಾಗಿ ಕೆಲವೊಂದು ಮಾತುಗಳನ್ನು ಕೂಡ ಗಮನಿಸಬೇಕು. ತುಂಬ ಸೂಕ್ಷ್ಮವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಗಮನಿಸಬೇಕು. ಇಲ್ಲೂ ಕೂಡ ಹಾಗೆ ಕಿಚ್ಚ ಸುದೀಪ್ ಅವರು ಮಾಡ್ತಿರುವಂಥ ತಪ್ಪಿನ ಪರಿಣಾಮ, ಸೂಕ್ಷ್ಮ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಿದಂತಹ ಪರಿಣಾಮ ಈ ರೀತಿ ಆಗ್ತಿದೆ ಅನ್ನೋದರಲ್ಲಿ ಯಾವ ಡೌಟು ಕೂಡ ಇಲ್ಲ. ಒಂದನೇ ಭಾಗ. ಎರಡನೇ ಭಾಗ, ಈಗ ಕಿಚ್ಚ ಸುದೀಪ್ ಅವರು ಇಲ್ಲಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ಸಹಜವಾಗಿ ಅದರ ಬಗ್ಗೆ ಸಿಕ್ಕಾಬಟ್ಟೆ ಅನಲೈಸನ್ನು ಮಾಡಿರ್ತಾರೆ, ಸಿಕ್ಕಾಬಟ್ಟೆ ವಿಚಾರಗಳನ್ನು ತಿಳ್ಕೊಳ್ತಿರ್ತಾರೆ. ಆದರೆ ಈ ಒಂದು ವಿಚಾರದಲ್ಲಿ ಯಾಕೆ ಮಾಡಿದ್ರು, ಯಾಕೆ ಎಡವಿದ್ರು, ಈ ಎಡವಟ್ಟಿಗೆ ಕಾರಣ ಏನು ಅನ್ನುವಂಥದ್ದು ಕೂಡ ಈಗ ಕೆಲವೊಂದಷ್ಟು ಪದಗಳು ನುಂಗಿದ್ರೂ ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ಆಮೇಲೆ ಒಂದಂತೂ ಕಾಮನ್ ಸೆನ್ಸರಿ ಸರ್ ಅಂತೇಳಿ ಬಳಸಿದ್ದಾರೆ, ಸುದೀಪ್ ಸರ್ ಅಂತೇಳಿ ಬಳಸಿದ್ದಾರೆ. ಸುದೀಪ್ ಸರ್ ಅಂತೇಳ್ಬಿಟ್ಟು ಅಷ್ಟು ಗೌರವವನ್ನು ಕೊಟ್ಟಾಗ ಮುಂದಿನ ಪದವನ್ನು ಗೌರವ ಕೊಡದೆ ಅಥವಾ ಗೌರವ ಇರದೆ ಮಾತನಾಡೋದಕ್ಕೆ ದಡ್ಡನ ರಜತ್. ಯಾರೂ ಕೂಡ ಹಾಗೆ ಮಾತನಾಡೋದಿಲ್ಲ, ಬಾಯಿ ತಪ್ಪಿನೂ ಕೂಡ ಮಾತನಾಡೋದಿಲ್ಲ. ಆಮೇಲೆ ರಜತಿಗೆ ಗೊತ್ತಿದೆ ಏನು ಮಾತನಾಡಬೇಕು, ಏನು ಮಾತನಾಡಬಾರ್ದು, ಯಾವುದು ಏನಾಗುತ್ತೆ ಎಲ್ಲವೂ ಕೂಡ ಗೊತ್ತಿದೆ. ಈಗ ಅವರೇ ಹೇಳಿದ್ರು, ಐ ಆಮ್ ಲೀಸ್ಟ್ ಬಾದರ್ಡ್ ಅಂತೇಳಿ. ಅಂದರೆ
ಇದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಏನೋ ಒಂದು ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಅಥವಾ ಈ ರೀತಿ ಏನೋ ಒಂದು ಸಮಸ್ಯೆಗಳು ಎದುರಾದಂಥ ಸಂದರ್ಭದಲ್ಲಿ ಅದಕ್ಕೆ ಕಿಚ್ಚ ಸುದೀಪ್ ಅವರು ತುಂಬ ಸೂಕ್ಷ್ಮವಾಗಿ ರಿಯಾಕ್ಟನ್ನು ಮಾಡಿದ್ರೆ ಬೆಟರ್. ಇನ್ನು ಮುಂದೆ ಈ ರೀತಿ ತಪ್ಪಾಗದೇ ಇರುವಂತೆ ಕಿಚ್ಚ ಸುದೀಪ್ ಅವರು ನೋಡಿಕೊಂಡ್ರೆ ಬೆಟರ್. ಈಗ ನಿಜವಾಗ್ಲೂ ಕೂಡ ತಪ್ಪು ಮಾಡಿದ್ದು ರಜತ್ ಅಲ್ಲ, ಕಿಚ್ಚ ಸುದೀಪ್ ಅನ್ನೋದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳೇಬೇಕು. ನಿಮಗೆ ಈ ವಿಡಿಯೋವನ್ನು ನೋಡಿದಾಗ ಏನು ಅನ್ನಿಸ್ತು? ನೀವು ಕೂಡ ಸೂಕ್ಷ್ಮವಾಗಿ ಈ ವಿಡಿಯೋವನ್ನು ಗಮನಿಸಿಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲ ಗಮನಿಸಿ ಅಂತೇಳಿ ಹೇಳ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.